ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ನಮ್ಮ ಕಕಾಶಿ ಅವರು ನಮ್ಮ ನರುಟೋ ಮತ್ತು ಸಾಸ್ಕೆನ ಯಾವ ರೀತಿ ಸೇವ್ ಮಾಡಬೇಕು ಅಂತ ಥಿಂಕ್ ಮಾಡ್ತಿರ್ತಾರೆ. ಅಂದರೆ ಅವರ ಶೇರಿಂಗನ್ನು ಯೂಸ್ ಮಾಡಬೇಕಾ ಅಥವಾ ಮಲ್ಟಿ ಶಾಡೋ ಕ್ಲೋನ್ ಜುಟ್ಸು ಯೂಸ್ ಮಾಡಬೇಕಾ, ಯಾವುದನ್ನು ಯೂಸ್ ಮಾಡಿ ನಾವು ನರುಟೋ ಮತ್ತು ಸಾಸ್ಕೆನ ಸೇವ್ ಮಾಡ್ಬೋದು ಅಂತ ನಮ್ಮ ಕಕಾಶಿ ಅವರು ಥಿಂಕ್ ಮಾಡ್ತಿರ್ತಾರೆ. ಇದ್ರ ಮಧ್ಯೆ ನಮ್ಮ ಸಾಕುರ ಬಡಬಡ ಅಂತ ಬಡ್ಕೊತಾ ಇರ್ತಾಳೆ. ಈ ಟೈಮಲ್ಲೇ ನಮ್ಮ ಜಾಬುಜಾ ನಮ್ಮ ಕಕಾಶಿನ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾನೆ. ನಮ್ಮ ಕಕಾಶಿ ಅವರು ಶರಿಂಗನ್ ಯೂಸ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದಾಗ ನಮ್ಮ ಜಾಬುಜಾ ಅದನ್ನು ತಡೆಯೋಕೆ ಅಂತ ಟ್ರೈ ಮಾಡ್ತಾನೆ. ಇದೇ ಟೈಮಲ್ಲಿ ಜಾಬುಜಾ ನಮ್ಮ ಕಕಾಶಿನ ಅಟ್ಯಾಕ್ ಮಾಡ್ತಾನೆ. ಅಟ್ಯಾಕ್ ಮಾಡೋದಷ್ಟೇ ಅಲ್ಲದೆ ಅವನ ಕೈಯಲ್ಲಿ ಚುಚ್ಚಿಬಿಡ್ತಾನೆ. ಇದನ್ನೆಲ್ಲ ನೋಡ್ತಾ ಇದ್ದ ನಮ್ಮ ಸಾಕುರಗೆ ಶಾಕ್ ಆಗುತ್ತೆ. ಆಗ ಕಕಾಶಿ ಅವರು ಹೇಳ್ತಾರೆ, ನನ್ನ ಶರಿಂಗನ್ನು 2 ಸಲ ನೋಡಿದವರಲ್ಲಿ ನೀನೇ ಮೊದಲನೇ ಅವನು, 3ನೇ ಸಲ ನೀನು ಯಾವುದೇ ಕಾರಣಕ್ಕೂ ಭೂಮಿ ಮೇಲೆ ಉಳಿಯೋದಿಲ್ಲ ಅಂತ ನಮ್ಮ ಕಕಾಶಿ ಅವರು ಹೇಳ್ತಾರೆ. ಆಗ ಜಾಬುಜಾ ಹೇಳ್ತಾನೆ, ನೀನು ನನ್ನನ್ನು ಸೋಲಿಸ್ಬೋದು, ಆದರೆ ಆಕುನ ಯಾವುದೇ ಕಾರಣಕ್ಕೂ ಸೋಲ್ಸೋಕ್ಕಾಗೋದಿಲ್ಲ. ನಾನು ಅವನ್ನ ನೋಡಿದಾಗ ಅವನು ತುಂಬ ಬಡತನದಲ್ಲಿದ್ದ. ಅವನ್ನ ತಗೊಬಂದು ತುಂಬ ಡೆಡ್ಲಿಯಾಗಿ ಟ್ರೈನ್ ಮಾಡಿದ್ದೀನಿ. ನನಗೆ ಗೊತ್ತಿರುವ ಎಲ್ಲ ವಿಷಯಗಳನ್ನು ಅವನಿಗೆ ಕಲಿಸ್ಕೊಟ್ಟಿದ್ದೀನಿ. ಅವನು ಇನ್ನೂ ಡೆಡ್ಲಿಯಾಗಿ ಪರಿವರ್ತನೆ ಆಗಿದ್ದಾನೆ. ಅವನ್ನ ಸೋಲ್ಸೋಕೆ ನಿನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಜಾಬುಜಾ ಹೇಳ್ತಾನೆ. ಆಗ ನಮ್ಮ ಸಾಕುರಗೆ ಶಾಕ್ ಆಗುತ್ತೆ. ಹೌದಾ, ಇರ್ಬೋದಾ, ಆಕು ಕಕಾಶಿಗಿಂತ ತುಂಬ ಶಕ್ತಿವಂತನ ಅಂತ ನಮ್ಮ ಸಾಕುರಗೆ ಶಾಕ್ ಆಗುತ್ತೆ. ಹಾಗೆ ಮುಂದುವರಿಸ್ತಾ ನಮ್ಮ ಜಾಬುಜಾ ಹೇಳ್ತಾನೆ, ನೀವು ಯಾವುದೇ ಕಾರಣಕ್ಕೂ ಕೆಕೆಗೆಂಕೈ ಬ್ಲಡ್ ಲೈನ್ನ ಸೋಲ್ಸೋದಕ್ಕೆ ನಿಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ. ಈಗ ನಮ್ಮ ನರುಟೋನ ತೋರಿಸ್ತಿರ್ತಾರೆ. ನಮ್ಮ ನರುಟೋ ಅಲ್ಲೇ ಇರ್ತಾನೆ. ಬಟ್ ಅವನು ಯಾವುದೇ ಕಾರಣಕ್ಕೂ ತನ್ನ ಸೋಲನ್ನೇ ಒಪ್ಕೊಳ್ದೆ ಆಕು ಜೊತೆ ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಿರ್ತಾನೆ. 1 ಅಲ್ಲ 2 ಅಲ್ಲ 3 ಸಲ ಅವನು ತನ್ನ ಶಾಡೋ ಕ್ಲೋನ್ ಜುಟ್ಸನ್ನ ಯೂಸ್ ಮಾಡಿ ಅವಳ ಮೇಲೆ ಫೈಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇರ್ತಾನೆ. ಬಟ್ ಆಕು ಅದನ್ನೆಲ್ಲ ತಿರುಗಿಸಿ ಅವನಿಗೆ ಹೊಡಿತಿರ್ತಾನೆ. ಇದೇ ಟೈಮಲ್ಲಿ ನಮ್ಮ ಸಾಸ್ಕೆ ಥಿಂಕ್ ಮಾಡ್ತಿರ್ತಾನೆ, ಅವನ್ನ ಯಾವ ರೀತಿ ಸೋಲಿಸ್ಬೇಕು, ಅಂದರೆ ನಮ್ಮ ಆಕುನ ಯಾವ ರೀತಿ ಸೋಲಿಸ್ಬೇಕು ಅಂತ. ಇದೇ ಟೈಮ್ಗೆ ಸರಿಯಾಗಿ ನಮ್ಮ ಕಕಾಶಿ ಅವರು ಜಾಬುಜಾನ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ಬಟ್ ನಮ್ಮ ಜಾಬುಜಾ ಹೇಳ್ತಾನೆ, ಲಾಸ್ಟ್ ಫೈಟಲ್ಲೇ ನೀನು ನನ್ನ ಸೋಲಿಸ್ಬಿಟ್ಟೆ ಅಂದ್ಕೊಂಡ್ಯಾ? ಇಲ್ಲ, ಆಕು ನಿನ್ನ ಎಲ್ಲ ಮೂವ್ಸ್ನ ಅವಳು ಮರಗಳ ಹಿಂದೆಯಿಂದ ನೋಡಿ ಅದಕ್ಕೆ ಒಂದು ಡಿಫೆನ್ಸ್ ಸಿಸ್ಟಮ್ನ ಕಂಡುಹಿಡಿದಿದ್ದಾಳೆ. ನೀನು ಯಾವುದೇ ಕಾರಣಕ್ಕೂ ಆಕುನ ಸೋಲ್ಸೋಕ್ಕಾಗೋದಿಲ್ಲ ಅಂತ ನಮ್ಮ ಕಕಾಶಿಗೆ ಹೇಳ್ತಾನೆ. ಈ ಕಡೆ ನಮ್ಮ ನರುಟೋ ಮತ್ತು ಸಾಸ್ಕೆ ಬಿಡದೆ ಫೈಟ್ ಮಾಡ್ತಿರ್ತಾರೆ. ನಮ್ಮ ನರುಟೋ ಅಂತೂ ಶಾಡೋ ಕ್ಲೋನ್ ಜುಟ್ಸು ಯೂಸ್ ಮಾಡಿ 1 ಅಲ್ಲ 2 ಅಲ್ಲ ಎಷ್ಟು ಸಲ ಆದರೂ ನಾನು ಸೋಲನ್ನು ಒಪ್ಕೊಳ್ಳೋದಿಲ್ಲ ಅಂತ ಟ್ರೈ ಮಾಡ್ತಾನೆ ಇರ್ತಾನೆ, ಫೈಟ್ ಮಾಡ್ತಾನೆ ಇರ್ತಾನೆ ಆಕು ಜೊತೆ. ಆಕು ಕೂಡ ಏನಪ್ಪ ಇವನು ಸೋಲನ್ನೇ ಒಪ್ಕೊಳ್ತಾ ಇಲ್ವಲ್ಲ ಅಂತ ಇವ್ರನ್ನ ಸೋಲ್ಸೋಕೆ ಇಷ್ಟೊತ್ತು ಬೇಕಾ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಿರ್ತಾನೆ. ಇದೇ ಟೈಮಲ್ಲಿ ನಮ್ಮ ನರುಟೋ ಶಾಡೋ ಕ್ಲೋನ್ ಜುಟ್ಸನ್ನ ಯೂಸ್ ಮಾಡ್ತಾನೆ. ಆಗ ಸಾಸ್ಕೆ ತನ್ನ ಫೈರ್ ಬಾಲ್ ಜುಟ್ಸು ಯೂಸ್ ಮಾಡಿ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಬಟ್ ನಮ್ಮ ಆಕು ಜಸ್ಟ್ ಮಿಸ್ ಆಗುತ್ತೆ, ತಪ್ಪಿಸ್ಕೊಬಿಡ್ತಾನೆ. ನಮ್ಮ 2 ಕಡೆಯವರ ಫೈಟು ತುಂಬ ಅದ್ಭುತವಾಗಿರುತ್ತೆ. ಆಕುನು ಸೋಲನ್ನು ಒಪ್ಕೊಳ್ಳೋದಿಲ್ಲ. ನಮ್ಮ ನರುಟೋ ಹಾಗೆ ಸಾಸ್ಕೆ ಕೂಡ ಸೋಲನ್ನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳದೆ ಫೈಟ್ ಮಾಡ್ತಿರ್ತಾರೆ. ಇದೇ ಟೈಮಲ್ಲಿ ನಮ್ಮ ನರುಟೋ ಮಲ್ಟಿ ಶಾಡೋ ಕ್ಲೋನ್ ಜುಟ್ಸು ಯೂಸ್ ಮಾಡಿದಾಗ ನಮ್ಮ ಸಾಸ್ಕೆ ಮತ್ತೊಂದು ಸಲ ತನ್ನ ಫೈರ್ ಬಾಲ್ ಜುಟ್ಸು ಯೂಸ್ ಮಾಡಿ ಅಟ್ಯಾಕ್ ಮಾಡ್ತಾನೆ. ಆಗ ಆಕುಗೆ ಅದು ಗಾಯ ಕೂಡ ಆಗುತ್ತೆ. ಇದನ್ನು ನೋಡಿದ ನಮ್ಮ ಸಾಸ್ಗೆ ಒಂದು ಧೈರ್ಯ ಬರುತ್ತೆ, ಈ ಫೈಟಲ್ಲಿ ನಾವು ಗೆಲ್ಬೋದು ಅಂತ. ಇದೇ ಟೈಮಲ್ಲಿ ಈ ಕಡೆ ನಮ್ಮ ಕಕಾಶಿ ಮತ್ತು ಜಾಬುಜಾ ಫೈಟ್ ಮಾಡ್ತಿರ್ತಾರೆ. ನಮ್ಮ ಜಾಬುಜಾ ತನ್ನ ಹಿಡನ್ ಮಿಸ್ಟ್ನ ಯೂಸ್ ಮಾಡಿ ನಮ್ಮ ಕಕಾಶಿನ ಲಾಕ್ ಮಾಡ್ತಾನೆ. ನಮ್ಮ ಕಕಾಶಿಗೆ ಅರ್ಥ ಆಗುತ್ತೆ ಇದು ಇಷ್ಟೊಂದು ತಿಕ್ಕಿ ಆಗಾಗಿದೆ ಅಂತ. ಆಗ ನಮ್ಮ ಜಾಬುಜಾ ಹೇಳ್ತಾನೆ, ನೀನು ಮೊನ್ನೆ ಫೈಟ್ ಮಾಡ್ತ ರೀತಿ ಯಾವುದೇ ರೀತಿ ಫೈಟ್ ಮಾಡೋಕ್ಕಾಗೋದಿಲ್ಲ, ನಿನ್ನ ಎಲ್ಲ ಎಬಿಲಿಟೀಸ್ ನನಗೆ ಗೊತ್ತು ಅಂತ ನಮ್ಮ ಜಾಬುಜಾ ಹೇಳ್ತಾನೆ. ನಮ್ಮ ಜಾಬುಜಾ ಹಾಗೆ ನಮ್ಮ ಕಕಾಶಿಯನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತಾನೆ, ನೀನು ಒಂದು ಕಣ್ಣಲ್ಲಿ ನನ್ನ ಟೆಕ್ನಿಕ್ಸ್ನ ಕಾಪಿ ಮಾಡ್ತಿದ್ಯಾ, ಮತ್ತೊಂದು ಕಣ್ಣಲ್ಲಿ ಇನ್ನೊಂದನ್ನು ನಮ್ಮನ್ನೆಲ್ಲ ಹಿಪ್ನೋಟೈಸ್ ಮಾಡ್ತಾ ಇದೆಯಾ, ಈ ರೀತಿ ನೀನು ಯುದ್ಧಗಳನ್ನ ಗೆಲ್ತಾ ಇದೆಯಾ, ಅದು ಬಿಟ್ಟು ನಿನಗೆ ಯಾವುದೇ ರೀತಿಯಾದ ಸ್ಪೆಷಲ್ ಪವರ್ ಇಲ್ಲ ಅಂತ ನಮ್ಮ ಜಾಬುಜಾ ಕಕಾಶಿಗೆ ಹೇಳ್ತಾನೆ. ಅಷ್ಟೇ ಅಲ್ಲದೆ ನಮ್ಮ ಜಾಬುಜಾ ಹೇಳ್ತಾನೆ, ನಿನ್ನ ಯಾವ ರೀತಿ ಸೋಲಿಸ್ಬೇಕು ಅನ್ನೋದನ್ನು ನಾನು ಕಂಡುಹಿಡಿದೆ. ನಿನ್ನ ಮೊದಲನೇ ಕಣ್ಣನ್ನು ಮಿಸ್ಟಿಂದ ಹೈಡ್ ಮಾಡಿ ಏನೂ ಕಾಣದಂತೆ ಮಾಡಬೇಕು. ಇನ್ನೊಂದು ನಿನ್ನ ಶರಿಂಗನ್ನಿರೋ ಕಣ್ಣನ್ನು ನನ್ನ ವಾಟರ್ ಕ್ಲೋನ್ ಜುಟ್ಸು ಯೂಸ್ ಮಾಡಿ ನಾನು ನಿನ್ನ ಸೋಲಿಸ್ತೀನಿ ಅಂತ ಹೇಳ್ತಾನೆ. ಆಗ ನಮ್ಮ ಕಕಾಶಿ ಅವರು ಹೇಳ್ತಾರೆ, ನಿನ್ನ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅಂತ. ಈ ಕಡೆ ನಮ್ಮ ಸಾಸ್ಕೆ ಫೈರ್ ಬಾಲ್ ಜುಟ್ಸು ಯೂಸ್ ಮಾಡಿ ನಮ್ಮ ಆಕುನ ಡ್ಯಾಮೇಜ್ ಮಾಡ್ತಿರ್ತಾರಲ್ವ, ಅದಕ್ಕೆ ನಮ್ಮ ಆಕು ಥಿಂಕ್ ಮಾಡ್ತಿರ್ತಾನೆ, ನನ್ನ ಜುಟ್ಸು ನಾರ್ಮಲ್ ಹ್ಯೂಮನ್ ಐಗೆ ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ, ಇವನು ಯಾವ ರೀತಿ ಫೈಂಡ್ ಔಟ್ ಮಾಡ್ದ ಅಂತ ನಮ್ಮ ಆಕುಗೆ ಶಾಕ್ ಆಗಿರುತ್ತೆ. ಸೊ ಇದೇ ಟೈಮಲ್ಲಿ ನಮ್ಮ ಸಾಸ್ಕೆ ಒಂದು ಐಡಿಯಾ ಯೂಸ್ ಮಾಡಿ ನಮ್ಮ ನರುಟೋನ ಮತ್ತೊಂದು ಸಲ ನೀನು ಮಲ್ಟಿ ಶಾಡೋ ಕ್ಲೋನ್ ಜುಟ್ಸು ಯೂಸ್ ಮಾಡು ಅಂತ ಕೇಳ್ತಾನೆ. ನಮ್ಮ ನರುಟೋ ಕೂಡ ಅದಕ್ಕೆ ಸರಿ ಅಂತ ಹೇಳ್ತಾನೆ. ಈ ಕಡೆ ನಮ್ಮ ನರುಟೋ ಮಲ್ಟಿ ಶಾಡೋ ಕ್ಲೋನ್ ಜುಟ್ಸು ಯೂಸ್ ಮಾಡಿ ಅಟ್ಯಾಕ್ ಮಾಡಿದಾಗ ನಮ್ಮ ಸಾಸ್ಕೆ ಫೈರ್ ಬಾಲ್ ಜುಟ್ಸು ಯೂಸ್ ಮಾಡ್ತಾನೆ. ಬಟ್ ಆಕು ಇದರಿಂದ ತುಂಬ ತಪ್ಪಿಸ್ಕೊಂಡು ಒಂದು ನೀಡಲ್ನ ಥ್ರೋ ಮಾಡ್ತಾಳೆ ನಮ್ಮ ಸಾಸ್ಕೆ ಕಡೆಗೆ. ಇನ್ನೊಂದು ಕಡೆ ನಮ್ಮ ನರುಟೋನು ಅಟ್ಯಾಕ್ ಮಾಡ್ತಾಳೆ. ಎರಡೂ ನಮ್ಮ ಸಾಸ್ಕೆ ಮತ್ತು ನರುಟೋಗೆ ಡ್ಯಾಮೇಜ್ ಮಾಡುತ್ತೆ. ಈ ಕಡೆ ನಮ್ಮ ನರುಟೋ ಮತ್ತು ಸಾಸ್ಕೆ ತಮ್ಮ ಸೋಲನ್ನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋಕೆ ರೆಡಿ ಆಗಿದೆ, ಮತ್ತೊಂದು ಸಲ ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ಈಗ ನಮ್ಮ ಆಕುಗೆ ಇದೆಲ್ಲ ಟೈಮ್ ವೇಸ್ಟು, ಇವ್ರನ್ನ ನಾನು ಈ ರೀತಿ ಗೇಮ್ ಆಡಬಾರ್ದು, ಇವ್ರನ್ನ ನಾನು ಯಾವುದೇ ಕಾರಣಕ್ಕೂ ಸೋಲಿಸಲೇಬೇಕು ಅಂತ ಈ ಕಡೆ ನಮ್ಮ ಆಕು ನೀಡಲ್ಸ್ನ ಥ್ರೋ ಮಾಡಿ ನಮ್ಮ ಹೀರೋಸ್ ಇಬ್ಬರನ್ನು ಡ್ಯಾಮೇಜ್ ಮಾಡ್ತಾನೆ. ಈ ಅಟ್ಯಾಕ್ ನಮ್ಮ ಹೀರೋಸ್ನ ತುಂಬ ಡ್ಯಾಮೇಜ್ ಮಾಡುತ್ತೆ. ಈ ಕಡೆ ನಮ್ಮ ಕಕಾಶಿ ಅವರು ನಮ್ಮ ಹುಡುಗರನ್ನ ಯಾವ ರೀತಿ ಸೇವ್ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ನೆಕ್ಸ್ಟ್ ನಮ್ಮ ಜಾಬುಜಾ ಎಲ್ಲಿ ಅಟ್ಯಾಕ್ ಮಾಡ್ತಾನೆ ಅಂತ ಆಲೋಚನೆ ಮಾಡ್ತಿರ್ತಾರೆ. ಆಗ ನಮ್ಮ ಕಕಾಶಿಗೆ ಗೊತ್ತಾಗೋದು ಏನಂದರೆ ನಮ್ಮ ಜಾಬುಜಾ ನೆಕ್ಸ್ಟ್ ಅಟ್ಯಾಕ್ ಮಾಡೋದು ನಮ್ಮ ಬ್ರಿಡ್ಜ್ ಬಿಲ್ಡರ್ನ ಅಂತ. ಅಲ್ಲಿಗೆ ಹೋಗೋ ಅಷ್ಟೊತ್ತರಲ್ಲಿ ನಮ್ಮ ಜಾಬುಜಾ ಟೂ ಲೇಟ್ ಅಂತ
ತನ್ನ ಕತ್ತಿನ ಒಂದೇ ಒಂದು ಏಟನ್ನು ಹಾಕ್ತಾನೆ. ಆಗ ರಕ್ತ ಎರ್ರಾಬಿರಿಯಾಗಿ ಚೆಲ್ಲುತ್ತೆ. ಅದು ಯಾರ ರಕ್ತ ಅನ್ನೋದನ್ನು ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ ಗೈಸ್. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.